Hello everyone, I am Maltesh Joshi. Today we will discuss KCT PYQ questions ಇಂಟಿಗ್ರೇಷನ್ ಚಾಪ್ಟರ್ ಮೇಲೆ. ಇಲ್ಲಿ ಇವತ್ತು ಯಾವ ಮೆಥಡ್ ಅಂತಂದರೆ ಡಿ ಐ ಮೆಥಡ್ ಟ್ಯಾಬ್ಲರ್ ಮೆಥಡ್. ಸೊ ಇಲ್ಲಿ ಇಂಟಿಗ್ರಲ್ ಬೈ ಪಾರ್ಟ್ಸ್ ಏನು ಯೂಸ್ ಮಾಡ್ತೀವಲ್ವಾ, ಸೊ ಅಲ್ಲಿ ಕೆಲವು ಸ್ಪೆಷಲ್ ಕೇಸಸ್ ಒಳಗೆ ನಾವು ಈ ಮೆಥಡನ್ನು ಈ ಟ್ರಿಕ್ಕನ್ನು ಯೂಸ್ ಮಾಡ್ಬೋದು. ಡಿಫ್ರೆಂಟ್ ಡಿ ಐ ಮೆಥಡ್ ಇಟ್ ಈಸ್ ಕಾಲ್ಡ್ ಆಸ್ ಟ್ಯಾಬ್ಲರ್ ಮೆಥಡ್. ಓಕೆ, ಇವಾಗ ನೋಡಿ, ಸೊ ಇಲ್ಲಿ ಈ ಟ್ಯಾಬ್ಲರ್ ಮೆಥಡ್ ಅಥವಾ ಡಿ ಐ ಮೆಥಡು ಎಲ್ಲಿ ಅಪ್ಲಿಕೇಬಲ್ ಆಗುತ್ತೆ? ಯೂಸ್ ದಿಸ್ ಫಾರ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಲೈಕ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಎಸ್ ಟು ಎನ್ ಎಫ್ ಆಫ್ ಎಕ್ಸ್. ಎಕ್ಸ್ ಎಸ್ ಟು ಎನ್ ಅಂತಂದರೆ ಪಾಲಿನಾಮಿಯಲ್ ಫಂಕ್ಷನ್, ಎಫ್ ಆಫ್ ಎಕ್ಸ್ ಅಂತಂದರೆ ಅದು ಟ್ರಿಗ್ನಾಮೆಟ್ರಿ ಫಂಕ್ಷನ್ ಆಗಿರ್ಬೋದು ಅಥವಾ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಆಗಿರ್ಬೋದು. ಇನ್ ದ್ಯಾಟ್ ಕೇಸ್ ವಿ ಆರ್ ಯೂಸಿಂಗ್ ದ್ಯಾಟ್ ಒನ್. ಓಕೆ, ಇಲ್ಲಿ ರಿಸಲ್ಟ್ ನಿಮಗೆ ಗೊತ್ತಿದೆ ಆಲ್ರೆಡಿ. ಸೈನ್ ಎಕ್ಸ್ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ ಎಕ್ಸ್. ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನು? ಸೈನ್ ಎಕ್ಸ್ ಪ್ಲಸ್ ಸಿ ಅಲ್ವಾ? ಈ ರಿಸಲ್ಟನ್ನು ಯೂಸ್ ಮಾಡಿಕೊಂಡು ನಾವು ಈ ಫಸ್ಟ್ ಕ್ವಶನ್ ಇದೆಯಲ್ಲ KCT 2019 ಒಳಗೆ ಕೇಳಿದ್ದಾರೆ. ಇಂಟಿಗ್ರೇಷನ್ ಎಕ್ಸ್ ಎಸ್ ಟು 3 ಸೈನ್ 3x. ಸಿ ಎಕ್ಸ್ ಎಸ್ ಟು 3 ಈಸ್ ಎ ಪಾಲಿನಾಮಿಯಲ್, ಸೈನ್ 3x is a trigonometric function. Then we can apply this one. How to solve this one? See, I have written here. ಫಸ್ಟ್ ಕಾಲಮ್ ಏನು ಮಾಡ್ಬೇಕಂದ್ರೆ ಸೈನ್ ಬರ್ಕೋಬೇಕು, ಪ್ಲಸ್ ಮೈನಸ್ ಪ್ಲಸ್ ಲೈಕ್ ದ್ಯಾಟ್. ದ ನೆಕ್ಸ್ಟ್ ಕಾಲಮ್ ಡಿ ಅಂದರೆ ಡಿಫ್ರೆನ್ಸಿಯೇಷನ್, ಐ ಅಂದರೆ ಇಂಟಿಗ್ರೇಷನ್. ಸೊ ಡಿ ಯಾವ್ದು ಮಾಡಬೇಕು? ಡಿಫ್ರೆನ್ಸಿಯೇಷನ್ ಯಾವ್ದು ಮಾಡಬೇಕು? ಫಸ್ಟ್ ಫಂಕ್ಷನ್ ಮಾಡಬೇಕು, S3. ಸೊ ಐಲೇಟ್ ಯೂಸ್ ಮಾಡಿದ್ರೆ ಕೂಡ ಅದೇ ಬರ್ತಲ್ವ, ಐಲೇಟ್. ಓಕೆ, ಸೊ ಅವಾಗ S3 ಅಂತಾರೆ ಫಸ್ಟ್ ಫಂಕ್ಷನ್, ಡಿಫ್ರೆನ್ಸಿಯೇಷನ್ ಮಾಡೋದು ಫಸ್ಟ್ ಫಂಕ್ಷನು, ಇಂಟಿಗ್ರೇಷನ್ ಮಾಡೋದು ಸೆಕೆಂಡ್ ಫಂಕ್ಷನ್. ಫಸ್ಟ್ ಏನು ಮಾಡ್ಕೋಬೇಕು? ನಾವು ಆ್ಯಸ್ ಇಟ್ ಈಸ್ X3 ಕೊಟ್ಟಿದ್ದಾರೆ, X3 ಬರ್ಕೊಳ್ಳಿ, ಇಂಟಿಗ್ರೇಷನ್ ಕೆಳಗಡೆ ಸೈನ್ 3x ಬರ್ಕೊಳ್ಳಿ. ಓಕೆ, ಇವಾಗ ನೋಡಿ, S3 ಡಿಫ್ರೆನ್ಸಿಯೇಷನ್ ಏನು? 3s². 3s² ಡಿಫ್ರೆನ್ಸಿಯೇಷನ್ ಏನು? 6x. 6x ಡಿಫ್ರೆನ್ಸಿಯೇಷನ್ ಏನು? 6 ಡಿಫ್ರೆನ್ಸಿಯೇಷನ್ 0 ಆಗುತ್ತೆ ಅಲ್ವಾ? ಸೊ ಅದನ್ನು ಟಿಲ್ 0 ಯು ರೈಟ್ ದ್ಯಾಟ್. ದೆನ್ ಯು ಕ್ಯಾನ್ ರೈಟ್ ದ ಸೈನ್ ಲೈಕ್ ದಿಸ್, ಪ್ಲಸ್ ಮೈನಸ್ ಪ್ಲಸ್ ಲೈಕ್ ದ್ಯಾಟ್. ದೆನ್ ಇಂಟಿಗ್ರೇಷನ್ ಆಫ್ ಸೈನ್ 3x ಏನಾಗುತ್ತೆ? ಸೈನ್ ಎಕ್ಸ್ ಇಂಟಿಗ್ರೇಷನ್ ಏನು? ಮೈನಸ್ ಕಾಸ್ ಎಕ್ಸ್. ಸೊ ಇದಕ್ಕೆ ಏನಾಗುತ್ತೆ? ಮೈನಸ್ ಕಾಸ್ 3x/3. ಆಲ್ರೆಡಿ ಯು ನೋ ದಿಸ್ ಒನ್. ಲೀನಿಯರ್ ಫ್ಯಾಕ್ಟರ್ ಏನಿರ್ತದೆ, ಕೋಎಫಿಷಿಯೆಂಟ್ ಆಫ್ ಎಕ್ಸ್ ಏನಿರುತ್ತೆ ಅದು ಡಿವಿಷನ್ ಆಗುತ್ತೆ. ಓಕೆ, ದೆನ್ ಇಲ್ಲಿ ಕಾಸ್ 3x ಇಂಟಿಗ್ರೇಷನ್ ಏನಾಗುತ್ತೆ? ಸೊ ಕಾಸದ್ದು ಸೈನ 3x ಆಸ್ ಇಟ್ ಇಸ್ 3 × 3 9. ಸೊ ಮೈನಸ್ ಸೈನ್ 3x/9 ಆಯಿತು. ಮತ್ತು ಇಂಟಿಗ್ರೇಷನ್ ಮಾಡಿ, ಈಗ ಸೈನದ್ದೇನು? ಮೈನಸ್ ಕಾಸ್. ಸೊ ಮೈನಸ್ ಪ್ಲಸ್ ಆಯಿತು, ಕಾಸ್ 3x / 9 × 3 27. ನೆಕ್ಸ್ಟ್ ನೋಡಿ, ಕಾಸದ್ದು ಸೈನ್ ಆಗುತ್ತೆ. ಸೊ 3x ಆಸ್ ಇಟ್ ಈಸ್ 27 × 3 81. ದೆನ್ ಹೌ ಟು ರೈಟ್ ದಿಸ್ ಒನ್? ಡಯಾಗೋನಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಡಯಾಗೋನಲ್ ಮಲ್ಟಿಪ್ಲೈ, ಪ್ಲಸ್ ಸೈನ್ ಇದೆ. ಸೊ ಫಸ್ಟ್ ಏನು ಬರುತ್ತೆ ನೋಡಿ, x3 × ಮೈನಸ್ ಕಾಸ್ 3x / 3. ಓಕೆ, ದೆನ್ ಮೈನಸ್ 3s² ಇಂಟು ವಾಟ್? ಮೈನಸ್ ಸೈನ್ 3x/9. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನು ಬರುತ್ತೆ? ಪ್ಲಸ್ 6x ಇಂಟು ಕಾಸ್ 3x/27. ನೆಕ್ಸ್ಟ್ ನೋಡಿ, ಮೈನಸ್ 6 ಇಂಟು ಸೈನ್ 3x / 81. ಇದು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನೋಡಿ, ಇಲ್ಲಿ ಮೈನಸ್ x3 ಕಾಸ್ 3x/3. ಇಲ್ಲಿ ಮೈನಸ್ ಪ್ಲಸ್ ಆಯಿತು, 3 1 3 3 3 ಸೊ s² ಇಂಟು ಸೈನ್ 3x / 3 ಬಂತು ಅಲ್ವಾ? ನೆಕ್ಸ್ಟು, ಸೊ ಇಲ್ಲಿ ಪ್ಲಸ್ ಇದೆ, ಸೊ ಇಲ್ಲಿ ನೆಕ್ಸ್ಟು ಪ್ಲಸ್ಸೇ ಬರುತ್ತೆ. ಸೊ ಇಲ್ಲಿ 6 ಇದೆ, ಇಲ್ಲಿ 27 ಇದೆ. ಸೊ 3 2 6 3 9 ಸೊ ಏನಾಗುತ್ತೆ ಈಗ? 2x ಇಂಟು ಕಾಸ್ 3x / 9 ಮೈನಸ್ ಯಾಕೆ? ಇಲ್ಲಿ ಮೈನಸ್ ಇಂಟು ಮೈನಸ್ ಇದೆ. ನೆಕ್ಸ್ಟ್ 6, ಇಲ್ಲಿ 6 ಇದೆ, ಇಲ್ಲಿ 81 ಇದೆ. ಸೊ 3 ಇಲ್ಲೇ ಡಿವೈಡ್ ಮಾಡಿ. ಸೊ ಅವಾಗೇನು ಬರುತ್ತೆ? 3 ಇಂಟು ಸೈನ್ 3x / 27 ಪ್ಲಸ್ ಸಿ. ಸೊ ಈಗ ಯಾವ್ದು ಆಪ್ಷನ್ ಆಯ್ತು ನೋಡಿ? ಸೊ ಸೇಮ್ ಆಪ್ಷನ್, ಜಸ್ಟ್ ಅಬ್ಸರ್ವ್ ಮಾಡಿ. ಆಪ್ಷನ್ ಬಿ ಈಸ್ ದ ಆನ್ಸರ್ ಫಾರ್ ದಟ್. ಆಪ್ಷನ್ ಬಿ ಈಸ್ ದ ಆನ್ಸರ್ ಫಾರ್ ದಟ್. ಓಕೆ, ಇನ್ ದ ಸೇಮ್ ಮೆಥಡ್. ಸೊ ವೆನ್ ಎವರ್ ಯು ಕ್ಯಾನ್ ಸೇವ್ ಮಚ್ ಟೈಮ್, ಅದರ್ವೈಸ್ ನಾವು ಬೈ ಪಾರ್ಟ್ಸ್ ವಿ ಹ್ಯಾವ್ ಟು ಡೂ 2-3 times. So you can save this method, we can use this method to and save the time. And the same type ಇಲ್ಲಿ s² ಇಂಟು 3 ಎಕ್ಸ್ಪೋನೆನ್ಷಿಯಲ್ 3x ಇದೆ ಅಲ್ವಾ? ಸೊ ಇಲ್ಲಿ ಸೈನ್ ಬರುತ್ತೆ, ಇಲ್ಲಿ ಡಿಫ್ರೆನ್ಸಿಯೇಷನ್ ಮಾಡೋದು, ಇಂಟಿಗ್ರೇಷನ್ ಮಾಡೋದು. ನೋಡಿ, ಇಲ್ಲಿ ಫಸ್ಟು ಸೈನ್ ಆಮೇಲೆ ಬರ್ಕೊಳ್ಳುವಂಥ s² ಇದೆ ಅಲ್ವಾ? s² ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಹೇಳಿ?
2x ಆಗುತ್ತೆ. 2x ಡಿಫ್ರೆನ್ಸಿಯೇಷನ್ 2 ಡಿಫ್ರೆನ್ಸಿಯೇಷನ್ನು 0 ಆಗುತ್ತೆ. ನೋಡಿ e⁻³ ಇಂಟಿಗ್ರೇಷನ್ ಏನು, e⁻³ ಡಿವೈಡೆಡ್ ಬೈ 3. So like that you do it and diagonally multiply and write the sign plus minus plus and get the answer. Try this and comment in the answer. Okay, I hope you understood this one. If any query is there, you can comment in that one. Okay, now thank you for watching this video.